ನಾನು ಶ್ರೀಕಾಂತ್ ಸ್ವಾಮಿ, ಭಾರತೀಯ ಮಜ್ದೂರ್ ಸಂಘದ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ. ಇವತ್ತು ನಾವು ನಮ್ಮ ಕೇಂದ್ರ BMS ನ ಒಂದು ಸೂಚನೆ ಮೇರೆಗೆ ಇವತ್ತು ಎಲ್ಲ ದೇಶವ್ಯಾಪಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಪ್ರತಿಭಟನೆ ಕಾರಣ ಏನಂದ್ರೆ, ಈ ಕಾರ್ಮಿಕರ ಒಂದು ವಿರೋಧಿ ನೀತಿಗಳನ್ನ ಸರ್ಕಾರ ಅನುಸರಿಸುತ್ತಿದ್ದು ಹಲವಾರು ಬಾರಿ ಒಂದು ಸಭೆಗಳನ್ನು ನಡೆದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆಗ್ಲಿ ಮತ್ತೆ ಕೇಂದ್ರ ಸರ್ಕಾರ ಆಗ್ಲಿ ಎರಡನ್ನೂ ನಾವು ಜಂಟಿಯಾಗಿ ಇಬ್ಬರಿಗೆ ನಾವು ಮನವಿ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ 26ರಂದು ತಾವು ಒಂದು ಕಾರ್ಮಿಕ ಇಲಾಖೆಯಿಂದ ಒಂದು ಪರಿಷ್ಕೃತ ಒಂದು ಕನಿಷ್ಠ ವೇತನ ಒಂದು ಆದೇಶ ಹೊರಡಿಸಿದ್ರಿ. ಆದ್ರೆ ಅದನ್ನ ಪುನಃ ಬಂಡವಾಳಶಾಹಿ ಒಂದು ಒತ್ತಡಕ್ಕೆ ಮಣಿದು ತಾವು ಪುನಃ ಅದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು, ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿ ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು, ಅದನ್ನ ನಾವು ವಿರೋಧಿಸ್ತಾ ಇದ್ವಿ. ಯಾಕೆಂದ್ರೆ ಈಗಾಗಲೇ ಕಾರ್ಮಿಕ ಇಲಾಖೆಯು 10 ವರ್ಷ ಆಯ್ತು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ. ಸೊ ಈಗ ಅದನ್ನೇ ಪುನಃ ಮತ್ತೆ ಇನ್ನೊಂದ್ಸರಿ ಉಪಸಮಿತಿ ಮಾಡುವ ಮೂಲಕ, ಈಗಾಗಲೇ ಕಾರ್ಮಿಕ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಉಪಸಮಿತಿ ಮಾಡುವ ಮೂಲಕ ಪರಿಷ್ಕರಣೆ ಮಾಡೋದು ತಪ್ಪಾಗುತ್ತೆ. ಇದು ಯಥಾವತ್ತಾಗಿ ಜಾರಿ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಒಂದು ಇಲ್ಲಿಂದ ಪ್ರತಿಭಟನೆ ಒತ್ತಾಯ ಆಗಿರ್ತದೆ. ಆಮೇಲೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆ ಇರ್ತಾ ಇದ್ರೆ, ಈಗಾಗಲೇ EPF 95 ಪಿಂಚಣಿ 1000 ರೂಪಾಯಿ ಇದೆ. ಸೊ ಆ 1000 ರೂಪಾಯಿ ಇರ್ತಕ್ಕಂಥ ಒಂದು ಪಿಂಚಣಿ 7500ಕ್ಕೆ ಹೆಚ್ಚಳ ಮಾಡ್ಬೇಕಂತಕ್ಕಂಥದ್ದು, ಮತ್ತೆ ESI ವ್ಯಾಪ್ತಿ ಮಿತಿ ಇಲ್ಲಿವರೆಗೆ ಕೇವಲ ಒಂದು 21,000 ಅಷ್ಟೇ ಇದೆ. ಸೊ ಅದು 42,000ವರೆಗೆ ಆ ಮಿತಿಯನ್ನ ಹೆಚ್ಚಳ ಮಾಡ್ಬೇಕಂತಕ್ಕಂಥದ್ದು, ಮತ್ತೆ EPF ವಂತಿಗೆ 30,000 ಹೆಚ್ಚಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಡಿಮ್ಯಾಂಡ್ ಇರೋದು. ಆಮೇಲೆ ನಮ್ಮ ಎಲ್ಲಾ ಕಾರ್ಮಿಕರಿಗೆ ಹೈಯರ್ ಪೆನ್ಷನ್ ತಗೋತಕ್ಕಂತ ಎಲ್ಲಾ ಕಾರ್ಮಿಕರಿಗೆ ಈ ಒಂದು EPF ಇದನ್ನ ಪಿಂಚಣಿ ಸಿಗ್ಬೇಕಂತಕ್ಕಂಥದ್ದು, ಮತ್ತೆ ಗ್ರಾಚ್ಯುಟಿ ಇದು 1 ವರ್ಷ ಸರ್ವಿಸ್ ಆದವರಿಗೆ 15 ದಿವಸ ಒಂದು ಇಡಿಗಂಟನ್ನ ಬದಿಗಿಡ್ತಕ್ಕಂಥ ಕೆಲಸ ಇರುತ್ತೆ. ಅದನ್ನ 30 ದಿವಸ ಇಡಿಗಂಟನ್ನ ಕೊಡ್ಬೇಕಂತಕ್ಕಂಥದ್ದು ನಮ್ಮ ಒಂದು ಈ ಒಂದು ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಆಮೇಲೆ ಬೋನಸ್ 7,000 ಅಷ್ಟೇ ಅದನ್ನ ಮಿತಿಯನ್ನ ಇಟ್ಟಿದ್ದಾರೆ, ಅದನ್ನ 18,000ಕ್ಕೆ ಏರಿಸಬೇಕು, ಅದು ಹೆಚ್ಚಳ ಮಾಡ್ಬೇಕಂತಕ್ಕಂಥದ್ದು. ಮತ್ತೆ ಎಲ್ಲಾ ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ, ಅಂಗನವಾಡಿ ಎಲ್ಲ ಆಶೆ ಆಗ್ಲಿ ಮತ್ತೆ ಬಿಸಿ ಊಟದವರಾಗ್ಲಿ ಅವ್ರಿಗೆಲ್ಲ ಕಾಯಂ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರ ಗೌರವಧನ ಹೆಚ್ಚಳ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತೆ ಪ್ರಮುಖವಾಗಿ ನಮ್ಮ ರಾಜ್ಯದ NHM ನೌಕರರಿಗೆ, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ತಾವು ತಿಳಿಸಿದ್ರಿ ಕಾಯಂ ಮಾಡ್ತೀವಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರವು. ಸೊ ಈಗ ಆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರಿಗೆ NHM ನಡಿಯಲ್ಲಿ ಕೆಲಸ ಮಾಡ್ತವರಿಗೆ ಅವರಿಗೆ ಕಾಯಂ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗ್ಲಿ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಆಮೇಲೆ ಬ್ಯಾಂಕಿಂಗ್ ಉದ್ಯಮದಲ್ಲಿ ನಮ್ಗೆ ವಾರಕ್ಕೆ 5 ದಿವಸ ರಜೆಯನ್ನ ಘೋಷಣೆ ಮಾಡ್ಬೇಕಂತ ಈಗಾಗಲೇ ಈ ಹಿಂದೆ ಹೋರಾಟ ಆಗಿತ್ತು, ಅದನ್ನ ಪುನರುಚ್ಚಾರಣೆ ಮಾಡ್ತಾ ಇದೀವಿ. ಆಮೇಲೆ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತರಿಗೆ ಕಾಯಂಗೊಳಿಸ್ತಕ್ಕಂಥದ್ದಾಗ್ಲಿ, ಮತ್ತೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಈ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಅಂದ ಪದ್ಧತಿಯನ್ನ ನೀವು ಈಗ ಇದನ್ನ ಅಂತ್ಯಗೊಳಿಸ್ಬೇಕು, ಕೈ ಬಿಡ್ಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ವಿ. ಧನ್ಯವಾದಗಳು ಎಲ್ರಿಗೂ. ಶ್ರೀಕಾಂತ್ ಸ್ವಾಮಿ, ಜಿಲ್ಲಾಧ್ಯಕ್ಷ.